ಇವತ್ತು ಪೂರಿ ಬಾಜಿ ಬ್ರೇಕ್ಫಾಸ್ಟಿಗೆ ನಾನು ಸಿಂಗಲ್ ಪೂರಿ ತಗೊಳ್ತಾ ಇದ್ದೀನಿ ಹಾಗೂ ಸ್ವಲ್ಪ ಬಾಜಿ. ಹಾಯ್ ಹಲೋ, ಹೇಗಿದ್ರೆಲ್ಲರೂ? ಓಕೆ, ಇವತ್ತು ನಾನೀಗ ಮಾತಾಡ್ತಿರೋದು ಪ್ರಮೋಷನ್ ವಿಡಿಯೋ ಹಾಗೆ ಹೀಗೆ ಅಂತ ಎನಿಸಿ ಪ್ಲೀಸ್ ಸ್ಕಿಪ್ ಮಾಡಬೇಡಿ, ಯಾಕೆಂದ್ರೆ ಇದು ತುಂಬಾ ಯೂಸ್ಫುಲ್ ಆದ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಇದು ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಹಾಗಾಗಿ ಯಾಕೆಂದ್ರೆ ಇದರ ಕ್ವಶನ್ ಎಷ್ಟು ಬರ್ತಿತ್ತಂದ್ರೆ ನನಗೆ, ಹಾಗಾಗಿ ಈ ಒಂದು ವಿಡಿಯೋವನ್ನು ಸಪರೇಟ್ ಆಗಿ ನಾನು ಮಾಡಿದ್ದೀನಿ. ಸಪರೇಟ್ ಆಗಿ ಅಂದ್ರೆ ಮಾಡಿದ್ದೀನಿ, ಆದ್ರೆ ಪ್ಲೀಸ್ ಸ್ಕಿಪ್ ಒಂದು ಮಾಡಬೇಡಿ. ಯಾರಿಗೆ ಕೂದಲು ಬಗ್ಗೆ ನೀವು ಯಾವ್ದಾದ್ರೂ ಕ್ವಶನ್ ಕೇಳಿದಿರಾದ್ರೆ ಅವರು ಸ್ಕಿಪ್ ಮಾಡಬೇಡಿ. ಎಲ್ಲರಿಗೂ ಕೂದಲು ಇಷ್ಟ ಅಲ್ವಾ? ಉದ್ದವಾಗಿರ್ಬೇಕು, ಚಂದ ಇರಬೇಕು, ದಟ್ಟವಾಗಿರ್ಬೇಕು ಅಂತೇಳಿ ನಮ್ಗೆ ಹೆಚ್ಚಾಗಿ ಕೂದಲಿಂದಲೇ ನಮ್ಮ ಮುಖಕ್ಕೆ ಒಂದು ಕಲೆ ಅಲ್ವಾ? ಹಾಗೆ ಯಾರಿಗಿರ್ಲಿ, ಹುಡುಗಿಯರಿರ್ಲಿ ಹುಡುಗರಿರ್ಲಿ, ಕೂದಲಿಲ್ಲದಿದ್ರೆ ಅದೊಂಥರ ನಮ್ಗೆ ಅನ್ಸುತ್ತೆ ಅಲ್ವಾ? ಹಾಗೆ ನನ್ನ ಕೂದಲ ಕೇರ್ ಬಗ್ಗೆ ನೀವು ಸುಮಾರು ಸಲ ಕೇಳಿದ್ದೀರಾ. ನಾನು ಎಷ್ಟು 2-3 ಸಲ ಕೆರಾಟಿನ್ ಟ್ರೀಟ್ಮೆಂಟ್ ಕೂಡ ತಗೊಂಡಿದ್ದೀನಿ, ನಿಮಗೆ ಗೊತ್ತಿರುವ ಹಾಗೆ. ಹಾಗಾಗಿ ನೀವು ಕೇಳ್ತಾ ಇರ್ತೀರಾ ಯಾವ ರೀತಿ ನೀವು ಮೇಂಟೈನ್ ಮಾಡ್ತೀರಾ ಏನು ಅಂತ ಹೇಳಿ. ಅದು ಕೂಡ ನಾನು ಎಕ್ಸ್ಪೀರಿಯನ್ಸ್ ನಿಮ್ ಜೊತೆ ಶೇರ್ ಮಾಡಿದ್ದೀನಿ. ಆಲ್ರೆಡಿ ನಾನೊಂದು ಕೆರಾಟಿನ್ ಚೇಂಜ್ ಮಾಡಿದ್ರಿಂದ ನನ್ನ ಕೂದಲು ಯಾವ ರೀತಿ ಉದುರಿ ಹೋಯ್ತು, ಏನಾಯ್ತು ಎಲ್ಲವನ್ನೂ ಹೇಳಿದ್ದೀನಿ. ನಾರ್ಮಲ್ ಆಗಿ ಮಾಡೋದಕ್ಕಿಂತ ನಾನು ಬೇರೆನೆ ಮಾಡಿದ್ದೆ ಅಲ್ವಾ? ಹಾಗಾಗಿ ಆ ಪ್ರಾಬ್ಲಮ್ ನನಗೆ ಕಾಣಿಸ್ಕೊಳ್ತು. ಆದ್ರೆ ಇವಾಗ ನನಗೆ ಕೂದಲು ನೋಡಿ ಚೆನ್ನಾಗಿ ಬಂದಿದೆ, ಬೆಳೀತಾ ಇದೆ. ನಿಮ್ಗೆ ಗೊತ್ತಿರುವ ಹಾಗೆ ಇಷ್ಟಿಷ್ಟು ಉದ್ದ ಈಗ ಬಂದಿದೆ. ಹಾಗೆ ಕೂದಲು ನಮ್ಗೆ ಇಷ್ಟ ತುಂಬಾ, ನನಗೆ ತುಂಬಾ ನಾನು ಕೇರ್ ತಗೊಳ್ಳೋದು. ಫುಲ್ಲು ಏರ್ ಫಾಲ್ ಆಗ್ಲಿಕ್ಕೆಲ್ಲ ಸ್ಟಾರ್ಟ್ ಆಯ್ತು. ಕೆಲವರು ಏನೆನಿಸ್ತಾರೆ, ನನಗೆ ಒಂದೇ ಕ್ವಶನ್ ಕೇಳುದೆಲ್ಲರೂ, ಬ್ಯೂಟಿ ಪಾರ್ಲರ್ ಅವರು ನಮ್ಗೆ ಹೇರ್ ಸ್ಮೂತ್ನಿಂಗ್ ಅಥವಾ ಸ್ಟ್ರೈಟ್ನಿಂಗ್ ಮಾಡಿದ್ಮೇಲೆ, ಕೆರಾಟಿನ್ ಟ್ರೀಟ್ಮೆಂಟ್ ನಾವು ತಕೊಂಡ್ಮೇಲೆ ಎಣ್ಣೆ ಹಾಕ್ಬೇಡ ಅಂತ ಹೇಳಿದಾರ ಅಂತ ಹೇಳಿ. ನಿಜವಾಗ್ಲೂ ಅದು ತಪ್ಪು. 3 ದಿನ ನಮ್ಗೆ ಸ್ನಾನ ಮಾಡ್ಲಿಕ್ಕಿಲ್ಲ, ನೀರ್ ತಾಗಿಸ್ಲಿಕ್ಕಿಲ್ಲ, ಅದೆಲ್ಲ ಕರೆಕ್ಟ್ ಅವ್ರು ಹೇಳೋದು. ಯಾಕೆಂದ್ರೆ ಅದು ಸೆಟ್ ಆಗ್ಬೇಕಲ್ವಾ ನಾವು ತಕೊಂಡ ಟ್ರೀಟ್ಮೆಂಟ್ ನಮ್ಮ ಕೂದಲಿಗೆ. ಹಾಗಾಗಿ ಅಷ್ಟು ನಾವು 3 ದಿನ ಫುಲ್ ಕೇರ್ ತಗೊಳ್ಬೇಕು, ಏನು ಕೂಡ ನೀರ್ ತಾಗದಾಗಿ. ಆದ್ರೆ 3 ದಿನ ನಂತರ ನಮ್ಮ ಹೇರ್ ವಾಶ್ ಎಲ್ಲ ಆದ್ಮೇಲೆ ನಾವೇನ್ ಮಾಡ್ಬೇಕಂದ್ರೆ, ಡೈಲಿ ನಾವು ಎಣ್ಣೆಯನ್ನು, ಯಾವ್ದು ಎಣ್ಣೆ ಕೂಡ ಆಗುತ್ತೆ, ಎಣ್ಣೆಯನ್ನು ನಮ್ಮ ಕೂದಲಿಗೆ ನಾವು ಹಚ್ಚಲೇಬೇಕು. ಇದರಿಂದ ಏನಾಗುತ್ತೆ, ನಮ್ಮ ಸ್ಕಾಲ್ಫ್ ಎಲ್ಲ ಡ್ರೈ ಆಗೋದು ನಿಲ್ಲುತ್ತೆ. ಯಾಕೆಂದ್ರೆ ನಾವು ಕೆರಾಟಿನ್ ಟ್ರೀಟ್ಮೆಂಟ್ ತಗೊಳ್ಳುವಾಗ ಅದರಲ್ಲಿ ಫಾರ್ಮಲಿಡಿಹೈಡ್ ಎಂಬ ಕೆಮಿಕಲ್ ಇರುತ್ತೆ. ಅದೇನ್ ಮಾಡುತ್ತೆ, ನಮ್ಮ ಏರ್ ಫಾಲಿಸಿಲ್ ಉಂಟಲ್ಲ ಅದನ್ನು ವೀಕ್ ಮಾಡುತ್ತೆ. ಇದರಿಂದ ನಮ್ಗೆ ಏರ್ ಫಾಲ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಮುಂದೆ. ಹಾಗಾಗಿ ನಾವು ನಮ್ಮ ಕೂದಲಿಗೆ ಎಣ್ಣೆಯನ್ನು ಹಚ್ಚಲೇಬೇಕು. ಇದರಿಂದ ಕೂದಲು ಚೆನ್ನಾಗಿ ಉದ್ದವಾಗಿ ಬೆಳೆಯುತ್ತೆ. ಹಾಗೂ ನಾವು ಟ್ರೀಟ್ಮೆಂಟ್ ತಗೊಂಡಿದ್ವಿ ನೋಡಿ, ಅದು ಕೂಡ ಹೋಗುದಿಲ್ಲ. ಅದೆಲ್ಲ ತಪ್ಪು ತಿಳುವಳಿಕೆ. ಹಾಗಾಗಿ ನಾನುಂಟಲ್ಲ, ನನ್ನ ಬೆಸ್ಟ್ ಹೇರ್ ಆಯಿಲ್ ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡುವಂತದ್ದು ಇವಾಗೆಲ್ಲ ತುಂಬಾ ಟೈಮ್ ಇಂದ ನೋಡಿ, ನಾನು ನ್ಯೂಡ್ ಪ್ರೀಮಿಯಂ ಕ್ಯಾರೆಟ್ ಸೀಡ್ ಹೇರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಫಾರ್ಮಲಿಡಿಹೈಡ್ ಇಲ್ಲ, ಹಾಗೂ ಇದು ಏರ್ ಫಾಲಿಸಿಲ್ ಅನ್ನು ಸ್ಟ್ರಾಂಗ್ ಮಾಡುತ್ತೆ. ಇದರಲ್ಲಿ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇದೆ. ಹಾಗಾಗಿ ಇದು ನಮ್ಮ ಏರ್ ಫಾಲ್ ಆಗುವುದನ್ನು ನಿಲ್ಲಿಸುತ್ತೆ. ಇದು ಕ್ಯಾರೆಟ್ ಸೀಡ್ ಎಕ್ಸ್ಟ್ರಾಕ್ಟ್ ಇಂದ ಮಾಡಲ್ಪಟ್ಟಿದೆ. ಇದರಲ್ಲಿ ವಿಟಮಿನ್ ಎ ಇದೆ, ಕ್ಯಾರಟೀನ್ ಇದೆ, ಹಾಗೂ ಕ್ಯಾರಟಿನಾಯ್ಡ್ಸ್ ಇದೆ. ಇದೇನ್ ಮಾಡುತ್ತೆ, ನಮ್ಮ ಕೂದಲನ್ನು ಆದಷ್ಟು ಸ್ಟ್ರಾಂಗ್ ಮಾಡುತ್ತೆ ಹಾಗೂ ಏರ್ ಫಾಲ್ ಅನ್ನು ನಿಲ್ಲಿಸುತ್ತೆ. ಹಾಗೂ ಇದರಲ್ಲಿ ಇರುವುದು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್. ಇದೇನ್ ಮಾಡುತ್ತೆ, ಸೂರ್ಯನ ಯುವಿ ಕಿರಣದಿಂದ ನಮ್ಮ ಕೂದಲಿಗೆ ಆಗುವ ಡ್ಯಾಮೇಜ್ ಅನ್ನು ತಡೆಯುತ್ತೆ. ಹಾಗಾಗಿ ಯಾರು ಮೇನ್ ಕ್ಯಾರಟಿನ್ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಅವರು 2-3 ವೀಕ್ಸ್ ನಂತರ ಈ ಹೇರ್ ಆಯಿಲ್ ಅನ್ನು ಡೈಲಿ ನೀವು ಯೂಸ್ ಮಾಡಬಹುದು. ನಿಮಗೆ ಆವಾಗ ಇದರ ರಿಸಲ್ಟ್ ಗೊತ್ತಾಗುತ್ತೆ. ಸ್ವಲ್ಪ ದಿನದಲ್ಲೇ ನಿಮ್ಮ ಹೇರ್ ಫಾಲ್ ಆಗೋದು 70% ತನಕ ಇದು ನಿಲ್ಲಿಸುತ್ತೆ, ನಿಮಗೆ ಗೊತ್ತಾಗುತ್ತೆ. ಹಾಗೂ ನೀವು ಡೈಲಿ ಯೂಸ್ ಮಾಡ್ತಾ ಇದ್ರೆ ಹೇರ್ ಫಾಲ್ ಎಂಬ ಅಂಶನೇ ಹೊರಟೋಗುತ್ತೆ. ಹಾಗಾಗಿ ಯಾರಿಗೆ ಕೆರಾಟಿನ್ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಹೆದರಿಕೆ ಆಗುತ್ತೆ ಅವರು ಇವಾಗ ತಗೊಳ್ಬಹುದು. ಆದ್ರೆ ಕೆರಾಟಿನ್ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಈ ಹೇರ್ ಆಯಿಲ್ ಅನ್ನು ನೀವು ಯೂಸ್ ಮಾಡಬೇಕಾಗುತ್ತೆ. ಹಾಗಾಗಿ ಇವಾಗಲೇ ನ್ಯೂಡ್ ಪ್ರೀಮಿಯಂ ಕ್ಯಾರೆಟ್ ಸೀಡ್ ಹೇರ್ ಆಯಿಲ್ ನೀವು www.everteennude.com ಇಂದ ತರಿಸಿ. ಹಾಗೂ ಇದು ಅಮೆಜಾನ್ ಹಾಗೂ ಫ್ಲಿಪ್ಕಾರ್ಟ್ ಅಲ್ಲಿ ಕೂಡ ಅವೈಲೇಬಲ್ ಇದೆ. ಓಕೆ, ಇದನ್ನು ನಿಮ್ಮ ಸ್ಕಾಲ್ಫಿಗೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿ ಓವರ್ ನೈಟ್ ಇಟ್ಟು ಬೆಳಿಗ್ಗೆ ಸ್ನಾನ ಮಾಡಿದ್ರೆ ಇನ್ನೂ ಕೂಡ ಬೆಸ್ಟ್, ಗೊತ್ತಾಯ್ತಲ್ಲ? ಅವಾಗ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಾಗೂ ಇದರ ಪರಿಮಳ ಸೂಪರ್ ಅಂದ್ರೆ ಸೂಪರ್ ಇದೆ.
ಚೂರು ಕೂಡ ನಿಮಗೆ ಇದಾಗೋದಿಲ್ಲ. ಅಂದರೆ ನೈಟ್ ಹಾಕಿ ಮಲಗುವಾಗ ಸ್ಮೆಲ್ ಬರುತ್ತೆ ಅದು ಇದು ಅಂತ ಆಗುತ್ತೆ ನೋಡಿ. ಆ ರೀತಿ ಏನು ಕೂಡ ಆಗೋದಿಲ್ಲ, ಯಾಕೆಂದರೆ ಇದರ ಪರಿಮಳ ಸೆಂಟ್ ಪರಿಮಳ ಇರುತ್ತೆ ನೋಡಿ, ಆ ರೀತಿ ಇರುತ್ತೆ. ಇದರಲ್ಲಿ ಎಲ್ಲ ಆಯಿಲ್ ಮಿಕ್ಸ್ ಇದೆ. ಆಮೇಲೆ ಗೊತ್ತಾಯ್ತಲ್ಲ ನಿಮಗೆ, ಆಲ್ಮಂಡ್ ಆಯಿಲ್ ಇದೆ, ಸೀಸ್ಮಿ ಆಯಿಲ್ ಇದೆ, ತುಂಬ ಎಲ್ಲ ಆಯಿಲ್ ಎಲ್ಲ ಬ್ರಹ್ಮಿ ಅದು ಇದೆಲ್ಲ ಉಂಟು. ಹಾಗಾಗಿ ತುಂಬ ಬೆಸ್ಟ್. ನಿಮಗೆ ನೀವು ಜಸ್ಟ್ ಒಮ್ಮೆ ಅಪ್ಲೈ ಮಾಡಿ ನೋಡಿ, ಯೂಸ್ ಮಾಡಿ ನೋಡಿ, ಆವಾಗ ನಿಮಗೆ ಇದರ ರಿಸಲ್ಟ್ ಗೊತ್ತಾಗುತ್ತೆ. ಓಕೆ, ಇನ್ನು ಮುಂದೆ ಏನುಂಟು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾ, ಚೆನ್ನಾಗಿದೆ ಪರಿಮಳ. ನಿಮ್ಗೆ ಯಾಕೆ ಬೇಕಾ? ಮತ್ತೇನಾ ಹಾಕಿದ್ದೀರಾ? ನಾನು ನೋಡಿ ಹೇಗೆ ಕಾಣ್ತೀನಿ ಉಚ್ಚಿ ಹಂಗೆ. ಓಕೆ, ನಾವಿವಾಗ ಒಂದ್ ಕಡೆ ಹೋಗ್ತಾ ಇದ್ವಿ. ಒಂದು ಗಿಫ್ಟ್ ಸೆಂಟರ್ ಹೇಳೋದಕ್ಕಿಂತ ಎಲ್ಲನೂ ಉಂಟು ಅಲ್ಲಿ. ನಾನು ಹೋಗಿ ಅಲ್ಲಿ ತೋರಿಸ್ತೀನಿ ನಿಮ್ಗೆ. ಇದಕ್ಕಿಂತ ಮೊದಲು ಕೂಡ ನಾನು ಆ ಶಾಪ್ ಬಗ್ಗೆ ನಿಮ್ಗೆ ಹೇಳಿದ್ದೆ. ಅಲ್ಲಿ ಒಳ್ಳೊಳ್ಳೆ ಹೋಲ್ಸೇಲ್ ರೇಟಲ್ಲಿ ನಿಮಗೆ ನಿಮ್ಮ ಮನೆಗೆ ಆಗುವಂಥದ್ದು, ನಿಮ್ಮ ಫ್ರೆಂಡ್ಸಿಗೆ ಅವರಿಗೆ ಎಲ್ಲರಿಗೆ ಕೊಡುವಂಥ, ಕಪಲ್ಸ್ಗೆ, ಪ್ರೀತಿ ಮಾಡುವವರಿಗೆ ಎಲ್ಲರಿಗೆ ಕೊಡುವಂಥ ಒಳ್ಳೊಳ್ಳೆ ಗಿಫ್ಟ್ ಎಲ್ಲ ಇರುತ್ತೆ ಅವ್ರ ಹತ್ರ. ಹಾಗೆ ಅವರು ದೀಪಾವಳಿ ಸೆಲೆಬ್ರೇಷನ್ಗೆ ಅಂದರೆ ಪೂಜೆ ಎಲ್ಲ ಇಡ್ತಾರಲ್ವಾ, ಹಾಗೆ 25ಗೆ ಕರೆದಿದ್ರು. ಆದರೆ ನಾಳೆ ಗ್ರಹಣ ಆದ್ರಿಂದ ಇವತ್ತೇ 24ಗೆ ಅವರು ಅರ್ಜೆಂಟ್ ಅಲ್ಲಿ ಬನ್ನಿ ಮೇಡಮ್ ಪ್ಲೀಸ್ ಅಂತ ಹೇಳಿದ್ರು. ಇಲ್ಲ ಅಂತ ಹೇಳುವಂತ ಕಾರಣನೇ ಇರ್ಲಿಲ್ಲ ನನ್ನ ಹತ್ರ. ಹಾಗೆ ನಾನು ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿ ನಿಮ್ ಜೊತೆ ನಾನು ಶೇರ್ ಮಾಡ್ತೀನಿ ಏನಂತ ಹೇಳಿ ಮುಂದೆ. ರಾಜಸ್ಥಾನದಿಂದ ಹೇಳ್ತಾರೆ. ಥ್ಯಾಂಕ್ ಯು ತುಂಬ. ಓಕೆ, ಇವಾಗ ನಾನು ಇಲ್ಲಿ ಅವತ್ತೊಮ್ಮೆ ಹೇಳಿದ್ದೆ ಶಾಪ್ ಹೆಸರು ಪೂಜಾ ಗಿಫ್ಟ್. ಹೌದು, ಪೂಜಾ ಗಿಫ್ಟ್ ಸೆಂಟ್ರಲ್ಲಿದ್ದೀನಿ. ಅವರು ಇವತ್ತು ದೀಪಾವಳಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಕರೆದಿದ್ರು ಪೂಜೆ ಎಲ್ಲ ಆಗುವಾಗ 25ಗೆ ಹೇಳಿದರು. ಹಾಗೆ ನಾನು ಅದೇ ದಿನ ಇದು ಮಾಡಿದ್ದೆ. ಇವಾಗ ಅರ್ಜೆಂಟಾಗಿ ಕಾಲ್ ಮಾಡಿ ಬನ್ನಿ ಮೇಡಮ್ ನಾಳೆ ಗ್ರಹಣ ಉಂಟು ಹಾಗೆ ಹೀಗೆ ಅಂತೇಳಿ. ಇದು ಪೇಟ ಕೊಟ್ಟಿದ್ದಾರೆ ಅವರ ರಾಜಸ್ಥಾನ್ ಇದಲ್ಲ, ಅದು ರಾಜಸ್ಥಾನ್ ಸ್ಟೈಲಲ್ಲಿ. ಹಾಗೆ ಥ್ಯಾಂಕ್ ಯು ಇನ್ವೈಟ್ ಮಾಡಿದ್ದಕ್ಕೆ ನಿಮಗೆ. ಸ್ವೀಟ್ಸಾ? ದೀಪಾವಳಿ ಸ್ವೀಟ್ಸ್ ಮಸ್ತಾನಿ. ಏ ಸಣ್ಣ ಬನ್ನಿ, ಒಂದು ನಿಮ್ಗೆ ಸಹ ಪಗಡಿ ಹಾಕುವ. ಇನ್ನೊಂದು ಯಾರು ಬರ್ತೀರಾ? ಇನ್ನೊಂದು ಓಕೆ, ಫುಲ್ ರೆನೋವೇಟ್ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಅವತ್ತು ಬಂದಕ್ಕಿಂತ ಇವತ್ತು
ಬೇರೆನೇ ಆಗಿದೆ ಶಾಪ್ ಇವ್ರದ್ದು. ಕಲೆಕ್ಷನ್ ಕೂಡ ತುಂಬಾ ಚೆನ್ನಾಗಿದೆ. ಫೌಂಟೇನ್ ಎಲ್ಲ ನೋಡ್ಬೋದು, ಚೆನ್ನಾಗಿದೆ ಅಲ್ಲ. ಗಣಪತಿ ನೋಡಿ. ನೆಕ್ಸ್ಟ್ ಇಲ್ಲಿ ಲಾಫಿಂಗ್ ಬುದ್ಧ ಹಾಗೂ ಬುದ್ಧದುಂಟು, ಚೆನ್ನಾಗಿದೆ ಇದು. ನಮಗೆಲ್ಲ ಮನೆ ಡೆಕೋರೇಟ್ ಮಾಡೋದು ತುಂಬಾ ಇಷ್ಟ. ನಮ್ಮಂತವರಿಗೆ ಈ ಶಾಪ್ ಹೇಳಿದ್ದು ಅಲ್ಲ. ಇಲ್ಲಿ ನೀವು ಬನ್ನಿ, ನಿಮ್ಗೆ ಹೋಲ್ಸೇಲ್ ರೇಟಲ್ಲಿ ಎಲ್ಲ ಸಿಗುತ್ತೆ. ಹಾಗೂ ತುಂಬಾ ಚೆನ್ನಾಗಿದೆ ಕಲೆಕ್ಷನ್. ಸುಮಾರು ಜನರಿಗೆ ಗೊತ್ತಿಲ್ಲ ಇದು ಎಲ್ಲಿ ಅಂತ ಹೇಳಿ. ದುಬೈ ಮಾರ್ಕೆಟ್ ಅಂತ ಹೇಳ್ತೇವೆ ನಾವು ಮಂಗಳೂರಲ್ಲಿ. ಈ ಪ್ಲೇಸ್ಗೆ ಇಲ್ಲಿ ಶಾಪ್ ಇದೆ ಪೂಜಾ ಅಂತ ಹೇಳಿ. ಇದರ ಎಲ್ಲ ಲೊಕೇಶನ್ ಎಲ್ಲ ಡೀಟೇಲ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಬಂದು ಒಮ್ಮೆ ನೋಡಿ. ಗಡಿಯಾರ ಅದು ಇದು ತುಂಬಾ ಚೆನ್ನಾಗಿದೆ. ನನ್ನ ಮನೆಯಲ್ಲಿ ಕೂಡ ಇದೆ ಸುಮಾರು ಕಲೆಕ್ಷನ್. ಮೊನ್ನೆ ಗಿಫ್ಟ್ ಕೂಡ ಕೊಟ್ಟಿದ್ದಾರೆ ಒಂದು, ಜೇಸಸ್ ಇದ್ದು ಲಾಸ್ಟ್ ಸಫರ್, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಇನ್ನು ಹೊಸ ಮನೆ ಕಟ್ಟಿಸ್ತಾ ಇದ್ದೀನಿ, ನೋಡ್ಬೇಕು ನನಗೆ ಯಾವ್ದು ಬೇಕಂತ ಹೇಳಿ ಇದರಲ್ಲಿ. ಹಾ, ಫೋಟೋಸ್ ಎಲ್ಲ ಮಾಡ್ತಾರೆ ಇವರು, ಫ್ರೇಮ್ ಎಲ್ಲ ಮಾಡ್ತಾರೆ ಕೊಟ್ಟಿದ್ದು. ಚೆನ್ನಾಗಿದೆ ಕಲೆಕ್ಷನ್ ಕೂಡ ಚೆನ್ನಾಗಿದೆ ನೋಡಿ. ಗಿಫ್ಟ್ ಕೊಡ್ಲಿಕ್ಕೆ ಎಲ್ಲದಕ್ಕೂ ಕೂಡ ಬೆಸ್ಟ್. ಫೋಟೋಸ್ ಎಲ್ಲ ಮಾಡಿ ಕೊಡ್ತಾರೆ. ಹೌದು, ಫೋಟೋ ಎಲ್ಲ ಕೊಟ್ರೆ ಇದು ಚೆನ್ನಾಗಿದೆ. ಇದ್ರೊಳಗೆ ನಮ್ಮ ಫೋಟೋ ಹಾಕಿದ್ರೆ ಆಯ್ತು. ಹಾಗೂ ಮನೆ ಒಕ್ಕಲೆಲ್ಲ ಇರುತ್ತೆ, ಆವಾಗ ಗಿಫ್ಟ್ ಕೊಡ್ಲಿಕ್ಕೆ ಅಥವಾ ನಿಮ್ಮ ಪ್ರೀತಿಯವರಿಗೆ ಹಾರ್ಟ್ ಲವ್ ಎಲ್ಲ ಉಂಟು ನೋಡಿ. ವಾವ್, ಚೆನ್ನಾಗಿ ಕಾಣುತ್ತೆ. ಜಯಲಕ್ಷ್ಮಿ ಸ್ಟೋರ್. ಇದು ನಮ್ದು ನಾರ್ಮಲ್ ಇದು ಹೀಗೆ ಇರೋದು ಮಂಗಳೂರು. ದೀಪಾವಳಿ ಎಲ್ಲ ಬಂದ್ರೆ ಆ ರೀತಿ ಆಗುದು. ಕೆಲವು ಕಡೆ ಮಾತ್ರ. ನೋಡಿ ಈ ರೀತಿ ಎಲ್ದ್ರೆ ಇದೆ. ಈ ಸತಿ ದೀಪಾವಳಿ ಜಾಸ್ತಿ ಲೈಟ್ಸ್ ಹಾಕ್ಲಿಲ್ಲ ಯಾರು. ಹೌದು, ಯಾಕೆ? ಏನೋ ಬೋರಿಂಗ್ ತರ ಬಜೆಟ್ ಇಲ್ವಾ ಅಂತ ಯಾರ ಹತ್ರ? ಅಂದ್ರೆ ಎಲ್ರು ಇಂಡಿಪೆಂಡೆನ್ಸ್ ಡೇ ಅದಕ್ಕೆ ಅದೇ ಲೈಟ್ ಹಾಕ್ಬೋದಿತ್ತು. ಆದ್ರೆ ಎಂತ ಗೊತ್ತಿದೆ, ಅದು ವೈಟ್ ಹಾಕ್ಬೋದಿತ್ತು. ಹೌದು ನೋಡಿ, ಇದು ಓಷನ್ ಪಲ್ಸ್ ಇನ್ ಒಳಗಿದ್ದು ಇನ್ನೊಂದು ಬರುತ್ತೆ, ಅದು ಚೆನ್ನಾಗಿದೆ ನೋಡಿ. ಅಷ್ಟು ಎಂತ ಇನ್ನೊಂದು ಬಿಲ್ಡಿಂಗ್ ಬರುತ್ತೆ, ಅದು ಚೆನ್ನಾಗಿದೆ ನೋಡಿ. ಯಾವ್ದು? ಅದು ಎದುರು ಬರುತ್ತೆ ಯಾವ್ದು. ಹೌದು, ಎಂತ ಅದು? ನಂಗೆ ಬರಲ್ಲ. ನೀ ಹೇಳಿದ್ದೀಗ ಎಂತ ಹೇಳಿದ್ದು? ಆಸ್ಟ್ಯೂಟ್ ಎಂತ ಹ್ಯಾಶ್ ಟ್ಯೂಬ್ ಅಂತ ಹೇಳ್ದ. ಅಜಂತ ಅಜಂತ ನೀನ್ ಹೇಳಿದ್ದು ಆಸ್ಟ್ಯೂಟ್. ಆಸ್ಟ್ಯೂಟ್. ಓಕೆ, ನಮಗೆ ಇಷ್ಟು ನಾವು 6 ಮೆಂಬರ್ಸ್ ಹೋಗಿದ್ವಿ. ನಮ್ದು ಪಲ್ಟನೆ ಹೋಗಿತ್ತು. ಹಾಗೆ 6 ಮೆಂಬರ್ಸ್ಗೆ 6 ರಸಗುಲ್ಲ, 6 ಡಬ್ಬ ರಸಗುಲ್ಲ ಅಲ್ಲ, ಅಲ್ಲ ಡಬ್ಬೆ, ಡಬ್ಬಿ. ಇದು ಸ್ವೀಟ್ ದೀಪಾವಳಿದ್ದು. ಡ್ರೈ ಫ್ರೂಟ್ಸ್ ಎಲ್ಲ ನೋಡಿ, ಚೆನ್ನಾಗಿದೆ. ಓಕೆ, ಖುಷಿ ಆಯ್ತಲ್ಲ. ಅದು ಪೇಟ ಎಲ್ಲ ಕೊಟ್ಟಿದ್ದಾರೆ ಅಮ್ಮ, ನೋಡಿದ್ರ ಪೇಟ? ಇದು ಪೇಟ.
ಎಷ್ಟು ಗುಂಡು ಮಸ್ತಾನಿ ತರ ಕಾಣ್ತಿದ್ರು, ಮಸ್ತಾನಿ. ಆದ್ರೆ ಬಾಜಿರಾವ್ ಪ್ಯಾಂಟ್ ಸೆಟ್ ಹಾಕಿ ಇದು ಫ್ಲೈಟ್ ಇಂದ ಅವರು ತಗೊಂಡ್ ಬಂದಿದಂತೆ, ಫ್ಲೈಟ್ ಅಲ್ಲಿ ಈ ಬಾಲ್ ಇಟ್ಟು ತರ್ಬೇಕಂತ, ಇಲ್ಲದ್ರೆ ಬೆಂಡ್ ಆದ್ರೆ ಮತ್ತೆ ಸರಿ ಆಗುದಿಲ್ಲ ಅಂತ ಇದು. ಅದಕ್ಕೆ ಇವತ್ತೇ ತರಿಸಿದಂತೆ. ಅತಿಥಿಗಳಿಗೆ ಸತ್ಕಾರ ಮಾಡೋದು ಇದ್ರಲ್ಲಿ ಅವರು. ಚೆನ್ನಾಗಿದೆ ಇದು. ನಾನು ಶೋ ಪೀಸ್ ರೀತಿ ಇಡ್ತೀನಿ, ಕೊಟ್ಟಿದ್ದಲ್ಲ ಇದೊಂದು. ಓಕೆ, ಇನ್ನು ಎಲ್ರು ಹೋಗಿ ಡ್ರೆಸ್ ಎಲ್ಲ ತೆಗೀರಿ, ಊಟ ಮಾಡೋಣ, ಹಸಿವಾಗಿದೆ. ಹೀಗೆ ಅಮ್ಮ ಗುಂಡಿ ತಲೆಗೆ ಸರಿ ಸೆಟ್ ಆಗಿತ್ತು. ಅಣ್ಣನ ತಲೆಗೆ ಹೋಗ್ತಾನೆ ಇರ್ಲಿಲ್ಲ. ಹೀಗೆ ಯಾವ್ದು ಕಲರ್ ಮುಂದೆ ಯಾವ್ದು ಹೇಳಿದವರು? ಸರಿ ಅಲ್ಲ, ಹೀಗೆನಾ? ನಡಿ ಹೀಗೆ. ವಾವ್, ಚಂದ ಕಾಣ್ತೀರಾ. ಮಸ್ತಾನಿ ಹೋ ಗೈ. ಅದು ಬಂದ್ ಮಾಡ್ಲಿ. ಅದು ಬಂದ್ ಮಾಡುವಾಗ ಮಾತ್ರ, ಇಲ್ದಿದ್ರೆ ನಿಮ್ಗೆ ಆಟ ಆಡ್ಲಿಕ್ಕೆ. ಇಲ್ಲಿ ಇಡ್ಲಿಕ್ಕೆ. ಅದು ನೀವು ಒಳಗಿಡುವಾಗ ಹಾಗೆ ಬಾಲ್ ಇಟ್ಟು ಇಡ್ಬೇಕು. ಮತ್ತೆ ಇನ್ನೊಮ್ಮೆ ಅದು ಪಗಡಿ ಮಾಡ್ಲಿಕ್ಕೆ ಆಗಲ್ಲ ಹಾಗೆ. तुम्ही हो बंधू सखा तुम्ही. ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ಗಂಟೆ ಇವಾಗ 4 ಆಯಿತು. ಏನು ಗೊತ್ತುಂಟಾ, ನಾವು ನಾಳೆ ಬೆಳಗ್ಗೆ ಒಂದು ಕಡೆ ಹೋಗ್ತಾ ಇದ್ವಿ. ನಮಗೆ ಒಂದು ಪಿಕ್ನಿಕ್ ಅಲ್ಲ, ಒಂದಿನದ ಟೂರ್, 1 ನೈಟ್ ಟೂರ್ ನಮ್ಮದು. ಹೋಗ್ತಾ ಇದ್ವಿ. ಎಲ್ಲಿ ಅಂತ ಹೇಳಿ ನಾಳೆ ಹೇಳ್ತೀನಿ ನಾನು ನಿಮ್ಮ ಜೊತೆ. ಇವಾಗ ನಾನು ಹೋಗ್ತಾ ಇದ್ದೀನಿ ನಮ್ಮದು ಬಿಲ್ಡರ್ ಹತ್ರ ಮೀಟ್ ಆಗಲಿಕ್ಕೆ. ಸ್ವಲ್ಪ ಕೆಲಸ ಇತ್ತು ಅಲ್ಲಿ, ಹಾಗೆ ಮೀಟ್ ಆಗೋಣ ಅಂತ ಹೇಳಿ. ಹಾಗೂ ಕಾರ್ ಕೂಡ ಸ್ವಲ್ಪ ರಿಪೇರ್ ಮಾಡ್ಲಿಕ್ಕೆ ಉಂಟು. ರಿಪೇರ್ ಅಲ್ಲ ಅಂದ್ರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ಲಿಕ್ಕೆ ಉಂಟು. ಹಾಗೆ ಅದಕ್ಕೆ ಕೂಡ ಹೋಗ್ತಾ ಇದ್ವಿ. ಇದು ಕಾರ್ ಇಟ್ಟು ನಾವು ಆಮೇಲೆ 2 ವೀಲರ್ ಅಲ್ಲಿ ಹೋಗ್ತೀವಿ. 2 ವೀಲರ್ ನೋಡಿ, ವಿನು ಮುಂದೆ ತಕೊಂಡು ಹೋಗ್ತಾ ಇದ್ದಾನೆ, ನಮ್ಮ ಮುಂದೆ ಇದ್ದಾನೆ. ತುಂಬಾ ಟೈಮ್ ನಂತರ ನಾವು ನಾವಿಬ್ರು 2 ವೀಲರ್ ಅಲ್ಲಿ ಹೋಗುದು. ಹಾಗೆ ವೀನು ನಡೀಲಿ, ವೀನು. ಓಕೆ, ಕೆಲಸ ಆಗಿ ಆಮೇಲೆ ಮನೆಗೆ ಬಂದು ಪ್ಯಾಕಿಂಗ್ ಎಲ್ಲ ಮಾಡ್ಲಿಕ್ಕೆ ಉಂಟು. ಒಂದು ದಿನದ್ದು ಆದರೂ ನನಗೆ 2-3 ಡ್ರೆಸ್ ತಗೊಳ್ಳೇಬೇಕಾಗತ್ತೆ. ಅಲ್ಲಿ ಹೋಗಿ ಸ್ವಲ್ಪ ರೀಲ್ ಅದು ಇದು ಮಾಡಬೇಕಾಗತ್ತಲ್ವ, ಹಾಗೆ. ಓಕೆ, ಇಲ್ಲಿ ಬೇಗ ಕೆಲಸ ಆಗಿ ಆಮೇಲೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಓಕೆ, ಈಗ ನಾವು ಪ್ಯಾಕಿಂಗ್ ಮಾಡ್ತಾ ಇದ್ದೇವೆ ನೋಡಿ. ಪ್ಯಾಕಿಂಗ್ಗೆ ಬಟ್ಟೆ ಎಲ್ಲ ರೆಡಿ ಮಾಡಿದ್ದೇವೆ, ಅಂದರೆ ರೆಡಿ ಆಗಿಲ್ಲ, ಇನ್ನು ಆಗ್ತಾ ಇದೆ. ಒಂದು ಕಡೆ ಹೋಗ್ಲಿಕ್ಕೆ ಉಂಟು. ಹಾಂ, ಮತ್ತೆ ರಾಯ್ ಎಂತೆಲ್ಲ ಪ್ಯಾಕಿಂಗ್ ಮಾಡಿದೆ? ಬಟ್ಟೆ ಒಂದು ಇದು ಒಂದು ಹೊರಗೆ ಅಲ್ಲ ಒಂದು ಮನೆಗೆ ಹಾಕೋದು, ಒಂದು ಜೋಡಿ, ಹಾಂ, ಮತ್ತೆ 2 ಹೊರಗೆ ಹಾಕೋದು. ಹಾಂ, ಬೇಗ ಬೇಗ ನೋಡ್ಬೇಕಲ್ಲ. ಹಾಂ, ನೋಡು. ನಿಂದೆಷ್ಟಾಯ್ತು? ನಂದು ಹಾಕ್ಲೇ ಇಲ್ಲ ಮಾರೆ. ಈಗ ನಂದು ಒಂದು ಟೀ ಶರ್ಟ್ ಆಯಿತು. ಒಂದಾಯ್ತಾ? ನಂದು ಕೂಡ ಒಂದಾಯ್ತು. ಹಾಂ, ಇಬ್ಬರದ್ದು ಒಂದೊಂದು ಆಯಿತು. ಇನ್ನು ಮಾಡಲಿಕ್ಕೆ ಇದೆ. ಎಂತ ಮಾಡೋದು ಎಂತ ಗೊತ್ತಾಗ್ತಿಲ್ಲ. ಬೇಗ ಬೇಗ ಮಾಡು ಮಾರೆ. ಹಾಯ್. ಹಾಂ, ವೀನು ಕೂಡ ಪ್ಯಾಕಿಂಗ್ ಮಾಡಲಿಕ್ಕೆ ಬಂದ. ನಾವು ಪಿಕ್ನಿಕ್ಗೆ ಹೋಗೋದು ಒಂದು ದಿನಕ್ಕೆ. ಅದಕ್ಕೆ ಅಮ್ಮ ಹೇಳಿದ್ದಾರೆ ಬೇಗ ಬೇಗ ಪ್ಯಾಕಿಂಗ್ ಮಾಡಿ ಇಡಿ, ನಾನು ಬರ್ತೀನಿ. ಅಮ್ಮ ಎಲ್ಲ ಹೊರಗೆ ಹೋಗಿದ್ದಾರೆ,
ಈಗ ಬರ್ಬೋದು ಸ್ವಲ್ಪ ಹೊತ್ತಲ್ಲಿ, ಅದಕ್ಕೆ ಪ್ಯಾಕಿಂಗ್ ಮಾಡಿ ನಾವು ಇಡ್ತಾ ಇದ್ದೀವಿ. ನಾವೆಲ್ಲ ಹೇಳಿ ಹಾಕಿದ್ದೆ ಮಾರ ಅದು. ಹೇಳಿದ್ಯಾ? ಅದು ಹೇಳ್ಬೇಕಲ್ಲ ನಂಗೆ, ಹೇಳಿದೆ. ನೀ ಹೇಳಿದ್ಯಲ್ಲ ಅದು ಸಾಕು, ಒಳ್ಳೇದಾಗುತ್ತೆ. ಎಲ್ಲಿ ಹೋಗ್ತೀನಂತ ನಾನು ಹೇಳಿದಿಲ್ಲ, ಅದು ಸರ್ಪ್ರೈಸ್ ನಿಮಗೆ. ಹೌದು. ಅದು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಕಮೆಂಟ್ ಅದು ಲಾಸ್ಟಿಗೆ ವಿಡಿಯೋ ನೋಡುವಾಗ ಗೊತ್ತಾಗುತ್ತೆ ನಿಮಗೆ. ಕಮೆಂಟ್ ಬಾಕ್ಸಲ್ಲಿ ಹೇಳಿ ಎಲ್ಲಿ ಹೋಗುದಂತ. ಗೆಸ್ ಮಾಡಿ ಅಂತ. ಗೆಸ್ ಮಾಡಿ ಮತ್ತೆ ಹೇಳಿ. ಆಯ್ತು, ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿ. ಪ್ಯಾಕಿಂಗ್ ತೋರಿಸು. ನಂದಾಯ್ತು ರೆಡಿ. ಇನ್ನು ಅವರಿಬ್ರು ಸಹ ಇನ್ನೂ ಸಾಗ್ಲಿಲ್ಲ. ನಾನು ಲೇಟ್ ಬಂದು ನಂದಾಯ್ತು. ಸಾರಿ. ಓಕೆ, ಎಲ್ಲ ಇಲ್ಲಿ ನಾನಲ್ಲ, ಇವನೇ ನಂಗೆ ಬಟ್ಟೆ ಕೊಡ್ತಾನೆ ಅಂತ ಸುಳ್ಳು ಹೇಳ್ಬೇಡ ಈಗ. ಇಷ್ಟು ಬಟ್ಟೆ ಹೊರಗೆ ಹಾಕಿದ್ದಾನೆ. ನಾನು ಹೊರಗೆ ಹಾಕಿದ್ದು ನೀನು ಒಂದೊಂದು ಕೊಡ್ತಾ ಇದ್ದೆ. ಇವನು ಇದು ಬೇಡ, ಇದು ಚೆನ್ನಾಗಿಲ್ಲ, ಅದು ಮ್ಯಾಚಿಗೆ ಆಗುದೇ ಇಲ್ಲ ಅಂತ ಹೇಳ್ತಾ ಮತ್ತೆ ಡಬ್ಬ ಕುಡುದು ಇವನು. ಯಾವ್ದು ಮ್ಯಾಚಿಗೆ ಆಗೋದಿಲ್ಲ ಅದು ಕೊಡ್ತಾನೆ, ಮತ್ತೆ ಹಾಕಂತ ಹೇಳುದು. ಹೌದಾ? ಹೌದು. ಒಂದೊಂದ್ಸಲ ಹೇಳ್ತಾನೆ ಫಾರ್ಮಲ್ ಹಾಕೋದು ಬೆಟರ್ ಅಂತ, ಇಲ್ಲಾಂದ್ರೆ ಫಾರ್ಮಲ್ ಬೇಡ, ಯಾಕೆ ಫಾರ್ಮಲ್ ಅಂತ. ಮತ್ತೆ ಇನ್ನೊಂದ್ಸಲ ಬಂದು ಫಾರ್ಮಲ್ ಬೇಕಾ ಅಂತ ಕೇಳ್ತಾ ಇದ್ದಾನೆ ನನ್ನ ಹತ್ರ. ಅಷ್ಟೆಲ್ಲ ಮಾಡಿ ಇಷ್ಟು ಸ್ಪ್ರೆಡ್ ಮಾಡಿ ಬಿಟ್ಟ ಬಟ್ಟೆ ಎಲ್ಲ. ಈಗ ಪ್ಯಾಕ್ ಮಾಡ್ಬೇಕ. ಎಷ್ಟು ಬಟ್ಟೆ ಸಿಕ್ಕಿತ್ತು ನಂಗೆ, ನಂಗೂ ಕೂಡ ಇಷ್ಟೆಲ್ಲ ಕ್ಲೀನ್. ನಂಗೂ ಇಷ್ಟು ಸಿಕ್ತು. ಇದು ಲೆವಿದ್ದು ಈಗ ಇಷ್ಟು. ಮತ್ತೆ ವಿನುದು ಇಲ್ಲಿ ಉಂಟು. ಅದು ವಿನುದು. ಈಗ ಪ್ಯಾಕ್ ಮಾಡಿ ಆದ್ಮೇಲೆ ಎಲ್ಲ ಕ್ಲೀನ್ ಮಾಡಿ. ಫಸ್ಟ್ ಈಗ ಕ್ಲೀನ್ ಮಾಡುದು. ಓಕೆ, ಎಲ್ಲ ಕ್ಲೀನ್ ಆಯಿತು. ಬಾ, ಸ್ವಲ್ಪ ಸಾಕಾಯ್ತು ಕ್ಲೀನ್ ಮಾಡಿ. ಅದರ ಆಯಿತು. ಬೇಗ ಮಾಡಬೇಕು, 5 ನಿಮಿಷ ಅಷ್ಟೇ ಅಲ್ಲ. ನಮ್ಮೆಲ್ಲ ಬಟ್ಟೆ ಎಲ್ಲ ಅಲ್ಲಿ ಇಟ್ಟಿದ್ವಿ ಸೆಟ್ ಮಾಡಿ. ಮತ್ತು ಉಳಿದದೆಲ್ಲ ಕಬಟ್ಟಲ್ಲಿ ಸೆಟ್ ಮಾಡಿದ್ವಿ. ಎಲ್ಲ ಸೆಟ್ ಮಾಡಿ ಆಯಿತು. ಇನ್ನು ಪೀಸ್ಫುಲ್ ಆಗಿ ಕೂತ್ಕೊಳ್ಳಿ ಅಷ್ಟೇ. ಒಳ್ಳೆ ಹೀಗೆ ಒಳ್ಳೆ ಖುಷಿ ನೋಡಿ ಅವರಿಗೆ ವಾಕಿಂಗ್ ಅಂತೆ. ಆಗದಿಂದ ಮೊಬ್ಬೆ ಆಗ್ತಾ ಇದ್ದಾರೆ. ಬಾ ಬ್ಲ್ಯಾಕ್ ಶೇಪ್. ಜಿಂಜು ನೀನು ಬೇಡ, ಹೋಗು. ನೀನು ಬೇಡ ಆಯ್ತಾ, ನೀನು ಅಲ್ಲೇ ಇರು. ಬಾಯ್ ಜಿಂಜು. ಕಮ್ ಆನ್ ಮೈ ಫ್ರೆಂಡ್. ಓಕೆ, ಇವಾಗ ಅಲ್ಲಿಂದ ಬಂದಾಯಿತು, ತುಂಬ ಹೊತ್ತಾಯಿತು. ಅಲ್ಲಿನೇ ನಮಗೆ 7:15 ಏನಾಗಿತ್ತು ಬರುವಾಗ. 4 ಗಂಟೆಗೆ ಇಲ್ಲಿಂದ ಹೋಗಿದ್ದು. 4 ಅಲ್ಲ, 3:45 ಹೋಗಿದ್ದಲ್ಲ ನಾವು. 3:45. ಬಾ ಹೊಟ್ಟೆಗೆ ಒಂದು ಹೆದರಿಕೆ ಅಂದರೆ ಎಷ್ಟು ಹೊಡಿತಾರಂತಿಲ್ಲ. ಓಕೆ, ಈ ಸಲ ನಾವು ದೀಪಾವಳಿ ಪಟಾಕಿ ಹೊಡಿತಾ ಇಲ್ಲ, ದೊಡ್ಡದು. ಆ ಸಲ ಎಲ್ಲ ತುಂಬ ಪಟಾಕಿ ಎಲ್ಲ ಹೊಡೆದಿದ್ವಿ. ಈ ಸಲ ಹೊರಗಡೆ ಹೋಗೋಣ ಅಂತ ಹೇಳಿ ಹಾಗೆ ನಂದು ಈಗ ಪ್ಯಾಕಿಂಗ್ ನಡೀತಾ ಉಂಟು. ಬಟ್ಟೆ ಪ್ಯಾಕ್ ಮಾಡ್ತಾ ಇದ್ದೀನಿ. ಬಂದು ಫಸ್ಟಿಗೆ ಪ್ರೇಯರ್ ಮಾಡಿದ್ವಿ. ಪ್ರೇಯರ್ ಮಾಡಿ ಇವಾಗ ಪ್ಯಾಕಿಂಗ್ ಮೇಲೆ ಬಂದಿದ್ದೀನಿ. ಸ್ನಾನ ಎಲ್ಲ ಹೋಗೋಗನೇ ಆಗಿತ್ತು. ಹಾಗೆ ಅದೊಂದು ಕೆಲಸ ಇಲ್ಲ ಇಬ್ಬರಿಗೂ. ಅದೊಂದು ಉಳಿಯಿತು, ದೊಡ್ಡ ಕೆಲಸ. ಹಾಗೆ ನನ್ನ ಹಸ್ಬೆಂಡ್ ನಮಗೆ ಒಂದು ದಿನಕ್ಕೆ ಟಾಟಾಕ್ಕೆ ಕರ್ಕೊಂಡು ಹೋಗ್ತಾರಂತೆ. ನಿಮಗೂ ಕೂಡ ಇಷ್ಟ ಆಗುತ್ತೆ ಆ ಪ್ಲೇಸ್ ನಾವು ಹೋಗೋದು. ಯಾಕೆಂದರೆ ಇದಕ್ಕಿಂತ ಮೊದಲು ಆ ಪ್ಲೇಸ್ ನಾನು ತೋರಿಸಿದ್ದೀನಿ, ಆದರೂ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಯಾಕೆಂದ್ರೆ ನಮಗೆ ಅಷ್ಟು ಇಷ್ಟ ಆಯಿತು ಆ ಪ್ಲೇಸ್ ಅಲ್ವಾ. ಹೌದು. ಹಾಗೆ ಮತ್ತೊಮ್ಮೆ ಮತ್ತೆ ಆವಾಗ ಮಾಡಿದ್ದದು. ನಾನು ಅವಾಗ ನನ್ನ ಫ್ಯಾಮಿಲಿ, ಯೂಟ್ಯೂಬ್ ಫ್ಯಾಮಿಲಿ ಸಣ್ಣದಿತ್ತು. 2 years ಮೊದಲು. 2 years ಮೊದಲು. ಇವಾಗ ಕೂಡ ದೀಪಾವಳಿ ಟೈಮಲ್ಲಿ ಹೋಗಿದ್ದ. ಹೌದು. ಈ ಸಲ ನನ್ನ ಯೂಟ್ಯೂಬ್ ಫ್ಯಾಮಿಲಿ ದೊಡ್ಡದಿದೆ, ಅವರಿಗೆಲ್ಲರಿಗೂ ತೋರಿಸೋಣ ಅಂತ ಹೇಳಿ ಹಾಗೆ ಸರ್ ಒಂದು ದಿನಕ್ಕೆ ಎಂಜಾಯ್ ಮಾಡಿ ಒಂದೇ ದಿನಕ್ಕೆ ನೆಕ್ಸ್ಟ್ ಡೇ ಬರೋದು ನಾವು. ಯಾಕೆಂದರೆ ಮಕ್ಕಳಿಗೆ ರಜೆ ಇಲ್ಲ ಅಲ್ವಾ. ಹಾಗೆ ನಿಜವಾಗ್ಲೂ ಇವತ್ತು ಹೋಗಬೇಕಿತ್ತು ನಾನು, ಆದರೆ ಆಗಲಿಲ್ಲ.
ಪರವಾಗಿಲ್ಲ. ನೆಕ್ಸ್ಟ್ ಏನು ಪ್ಯಾಕಿಂಗ್ ಎಲ್ಲ ಮಾಡ್ತೀನಿ, ಮತ್ತೆ ನೋಡೋಣ ಮುಂದೆ ಏನು ಉಂಟು ಅಂತ ಹೇಳಿ. ಓಕೆ, ಇವಾಗ ಊಟದ ಟೈಮ್ ನಮ್ಮದು. ಇದು ಮೊನ್ನೆ ಕಬಾಬ್ ಇವತ್ತು ಹೊರಗೆ ಬಂದಿದೆ. ಹೌದು, ಇದು ನಮಗೆ ಸಲಾಡ್ ಹಾಗೂ ಇದು ಅರವೆ ಸೊಪ್ಪುದ್ದು ಪಲ್ಯ. ಇದು ಸಲಾಡ್ಗೆ ಡ್ರೆಸ್ಸಿಂಗ್. ಇದೆ ಅಲ್ಲ, ಪೆಪ್ಪರ್ ಕಾಳೆಲ್ಲ ಹಾಕಿದ್ದಾರೆ. ಓಕೆ, ಚೆನ್ನಾಗಾಗುತ್ತೆ ಸಲಾಡ್. ನೈಟ್ ತಿಂದರೆ ಸ್ವಲ್ಪ ಹೊಟ್ಟೆ ಹೆವಿ ಆಗಲ್ಲ, ಲೈಟ್ ಫೀಲ್ ಆಗುತ್ತೆ. ಅದೊಂದು ಈ ಚಿಕನ್ ತಿನ್ಬೋದು, ಚಿಕನ್ ತಿನ್ನಬಾರ್ದಂತ ಏನಿಲ್ಲ. ಚಿಕನ್ ತುಂಬ ಎಣ್ಣೆ ಹಾಕಿದ್ದಲ್ಲ, ಲೈಟಾಗಿ ಎಣ್ಣೆ ಇದ್ದಿದ್ದು ಫ್ರೈ ಮಾಡಿದ್ದು ತಿನ್ಬೋದು. ಇದು ಅಮ್ಮ ಮಾಡಿದ್ದು ಬೇಬಿ ಕಾರ್ನ್ ಹಾಗೂ ಮಶ್ರೂಮ್. ಆಮೇಲೆ ಮೀನು ಸಾರು. ವೈಟ್ ಮೀಟ್ ತಿನ್ಬಹುದು ಅಂತ ಹೇಳಿದ್ದಾರೆ ನನಗೆ, ಡಯಟ್ ಇದ್ದವರಿಗೆ. ಅಂದರೆ ಚಿಕನ್ ತಿನ್ಬಹುದು, ಮೀನು ತಿನ್ಬಹುದು, ಹಾಗೂ ಎಗ್ ಪ್ರೋಟೀನ್ ಡೈಲಿ ತಿನ್ನಬೇಕು ಅಂತ ಹೇಳಿದ್ದಾರೆ. ಆದರೆ ಅದರ ಎಲ್ಲೂ ತಿನ್ನಬೇಡಿ ಅಂತ ಹೇಳಿ. ಆಮೇಲೆ ಜಾಸ್ತಿಯಾಗಿ ತರಕಾರಿ, ಗ್ರೀನ್ಸ್ ಜಾಸ್ತಿ ತೆಗಿಬೇಕು. ಹಾಗೆ ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ ಡಯಟ್ ಅಲ್ಲಿ. ಇವಾಗ ಸ್ವಲ್ಪ ಆದ್ರೂ ಹೆಚ್ಚು ಕಮ್ಮಿ ಆಗಿದೆ ಆದ್ರೆ ನಾನು ಅದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಈಗ ವೇಟ್ ಒಂದೆರಡು ದಿನಕ್ಕೆ ಗೊತ್ತಾಗಲ್ಲ, ಆದ್ರೆ ಸ್ವಲ್ಪ ಕಮ್ಮಿ ಆಗಿದೆ. ಎಷ್ಟು ಕಮ್ಮಿ ಆಗಿದೆ ಏನು ಅಂತ ಹೇಳಿ ನಾನು ಹೇಳ್ತೀನಿ ನೆಕ್ಸ್ಟ್ ನಿಮ್ಮ ಹತ್ರ. ಹಾಗೂ ನಾನು ಇದೇ ಡಯಟ್ ಫಾಲೋ ಮಾಡಿ, ದೊಡ್ಡದೇನು ಮಾಡಲ್ಲ. ಬೆಳಿಗ್ಗೆ ಅದೇ ಆಪಲ್ ಸೈಡರ್ ವೆನಿಗರ್ ಕುಡಿತೀನಿ. ಆಮೇಲೆ ಜಿಮ್ಮಿಗೆ ಹೋಗ್ತೀನಿ, ಬ್ರೇಕ್ಫಾಸ್ಟ್ ಮಾಡ್ತೀನಿ ನಾನು ಡೈಲಿ. ಜಿಮ್ಮಿಗೆ ಹೋಗ್ತೀನಿ, ಆಮೇಲೆ ಬಂದು ವೇ ಪ್ರೋಟೀನ್ ಕುಡಿತಾ ಇದ್ದೀನಿ. ಇದು ಕುಡಿದ್ರೆ ಒಂದು ಮಾತ್ರ, ಮಧ್ಯಾಹ್ನ ಊಟ ಮಾಡ್ತಾ ಇಲ್ಲ ನಾನು. ಇದು ಕುಡಿದು ಇದರಲ್ಲಿ ಹಸಿವೆನೇ ಆಗ್ತಾ ಇಲ್ಲ ಅಲ್ಲ, ಹೌದಲ್ಲ, ಹಸಿವೆ ಆಗ್ತಾ ಇಲ್ಲ. ಸಂಜೆ ತನಕ ಮೇಂಟೈನ್ ಮಾಡ್ಬೋದು, ಅಂದ್ರೆ ಒಂದು ಮೀಲ್ ಸ್ಕಿಪ್ ಮಾಡ್ಬೋದು ಇದರಿಂದ. ಹಾಗಾಗಿ ಸ್ವಲ್ಪ ವೆಯ್ಟ್ ಕಮ್ಮಿ ಆಗ್ತಾ ಸಾಕು. ನೋಡೋಣ. ಓಕೆ, ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತಾದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದ್ರೆ ನಾಳೆ ಬೆಳಿಗ್ಗೆ ಬೇಗ ಹೋಗ್ಲಿಕ್ಕೆ ಉಂಟು ನಮಗೆ. ಬೇಗ ಅಲ್ಲ, 11 ಗಂಟೆ 10:30ಗೆ ಅಲ್ಲಮ್ಮ, 10:30ಗೆ ಅಮ್ಮನಿಗೆ ಎಲ್ಲರಿಗೂ ರೆಡಿ ಆಗ್ಲಿಕ್ಕೆ ಹೇಳಿದ್ದಾರೆ. ಹಾಗೆ ನಾಳೆ ನಾನು ಹಾಕ್ತೀನಿ ವಿಡಿಯೋ. ಓಕೆ, ಎಲ್ಲರಿಗೂ ಟೇಕ್ ಕೇರ್. ಬಾಯ್ 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 ಬಾಯ್.